ನಮಸ್ಕಾರ ಫ್ರೆಂಡ್ಸ್, ರಕ್ಷಾ ಸೆರೆಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡ್ಬೋದು ಮೇಕೆ ಸಾಕಾಣಿಕೆ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಅದೇ ವಿಡಿಯೋ ಇದು ಕಂಟಿನ್ಯೂ ಆಗುತ್ತೆ. ಇವಾಗ ಇನ್ನೂ ಡಿಫ್ರೆಂಟಾಗಿ ಮಾಡಿದ್ದಾರೆ. ಆ ಮೇಕೆ ಸಾಕಾಣಿಕೆಗೆ ಶೆಡ್ ಎಲ್ಲ ಮಾಡಿದ್ದಾರೆ. ಇದು ಬೇರೆ ಯಾರ ಮನೇನೂ ಅಲ್ಲ, ನಮ್ಮ ಬಾವ ಅವರನ್ನೇ. ಅವ್ರು ಹೇಗೆ ಮೇಕೆ ಸಾಕಾಣಿಕೆ ಮಾಡ್ತಿದ್ದಾರೆ ಅವ್ರ ಫುಡ್ ಈ ವಿಡಿಯೋದಲ್ಲಿ ನೋಡೋಣ. ಅವ್ರ ಹತ್ರನೂ ಮಾತಾಡಿಸ್ತೀನಿ. ಮತ್ತು ಮೇಕೆಗಳು ಎಷ್ಟಿದೆ, ಇವಾಗ ಏನು ರೇಟಿಂಗ್ ಮಾಡ್ತಿದ್ದಾರೆ, ಹೆಂಗೆ ಮೇಂಟೈನ್ ಮಾಡ್ತಿದ್ದಾರೆ ಎಲ್ಲವನ್ನೂ ಕೂಡ ನೋಡೋಣ. ಬನ್ನಿ ಫ್ರೆಂಡ್ಸ್, ತಡ ಮಾಡೋದು ಬೇಡ, ವಿಡಿಯೋನ ಕಂಟಿನ್ಯೂ ಮಾಡೋಣ. ನಮಸ್ಕಾರ ಬಾವ. ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ವಿ, ಅವಾಗ ಇನ್ನೂ ಚಿಕ್ಕ ಚಿಕ್ಕ ಮೇಕೆಗಳಿದ್ದು ಅಲ್ವಾ, ಇವಾಗೆಲ್ಲ ದೊಡ್ಡವಾಗಿದ್ದಾವೆ. ಇದು ಈಗ ಎಷ್ಟು ಹೆಣ್ಣು ಮೇಕೆಗಳಿದ್ದಾವೆ, ಎಷ್ಟು ಗಂಡು ಮೇಕೆಗಳಿದ್ದಾವೆ? ಒಂದು 8 ವಾತ್ಗಳಿದಾವೆ. ಹೆಣ್ಣಾಡು ಒಂದು 6 7 ಅವೆ, 7 8 ಅವೆ. ಇವಕ್ಕಿನ್ನೇನಿಲ್ಲ, ರಾಗಿ ಹುಲ್ಲು, ಭತ್ತುಲ್ಲು ತಿನ್ನೋ ಪಾಠ ಮಾಡ್ಬೇಕು. ಸೈಲೇಜ್ ಮಾಡ್ತೀವಿ, ಅದಕ್ಕೆ ಸುರಿತೀವಿ. ಏನ್ ಒಂದ್ ಗೆಳಿ ಕಾಲಾಡ್ಸಿ ಬಂದ್ಬಿಟ್ಟು ಕಟ್ಟಾಕ್ತಿವಿ ಅಷ್ಟೇ. ಅದ್ರ ಬಗ್ಗೆ ಏನು ಇದೆ ರಸಿ ತಗೊಳಂಗೆ ಮಾತ್ರ ಹಾಕೋದಾದ್ರೆ ಅದ್ರ ಬಗ್ಗೆ. ಈಗ ಮಾರೋದಾದ್ರೆ ಹೆಂಗೆ ಇದ್ ಮಾಡ್ತೀರಾ? ಮಾರೋದಾಗ ಯಾವ್ದು ನಾವು ಕೆಜಿ ಲೆಕ್ಕ ಕೊಡಕಲ್ಲ. ಒಟ್ಟಿನಲ್ಲಿ ಇಷ್ಟು ಅಂತ ಲಾಸ್ ಆಗ್ಬೋದು ಬಿಡ್ಬೋದು. 20-25 ಸಾವಿರ 30 ಸಾವಿರ ಗಂಟ ಕೊಡ್ತೀವಿ. ಒಂದ್ ಮೇಕೆ ಕೊಡ್ತೀರಾ? 1000 ಗಂಟ ಕೊಡ್ತೀವಿ. ಅದಕ್ಕೇನು ತೊಂದ್ರೆ ಏನಿಲ್ಲ. ಈ ಕೂದು ಪಾದು ನಾವ್ ಮಾಡಕ್ ಹೋಯ್ತೀವಿ ಅಂದ್ರೆ ಅದ್ ನಮ್ಗೆ ಆಗೋದಲ್ಲ. ಇವ್ ಹೊರಗಡೆ ಮೇಯ ಕಟ್ಕೊಂಡ್ ಹೋಗಲ್ವಾ? ಇಲ್ಲ, ಹೊಡ್ಕೋಯ್ತಿವಿ. ಒಂದ್ ಗಳಿಗೆ ಹೋದ್ರು ಒಂದ್ ಗಳಿ ಬಾಯರ್ಸ ಒಂದ್ ಕಟಾಕಿದ್ರೆ ಏನಾಯ್ತಂದ್ರೆ 1/4 ಗಂಟೆ ಕಣ್ಣಾಗ ಹೊರಿಯಕ್ಕಲ್ಲ, ಬಾಯಾಡ್ಸ್ಬೇಕು. ಈ ಮೇಕೆ ಇದೆಲ್ಲ ಹಾಕ್ಸಿದಿರಾ? ಇದೆಲ್ಲ ಏನಿದು? ಇದು ಆತಿನ ಮೇವು, ಇದು ತೊಟ್ಟಿ ಮಾಡಿದಿರಾ? ಮೊದ್ಲು ಇರ್ಲಿಲ್ಲ ಅಲ್ವಾ ಹೋದ್ಸರಿ ಬಂದಾಗ? ಈಗ ಯಾವ ಚಿಕ್ಕ ಮರಿಗಳಿಲ್ಲ ಅಲ್ಲಿ ಮನೆಗೆ? ಚಿಕ್ಕ ಮರಿಗಳೆಲ್ಲ ಅಲ್ಲಿ ವಾತ್ಗಳು ಮರಿಗಳು. ಇವಕ್ಕೇನ್ ನಾವು ಬಂಡವಾಳ ಏನ್ ಹಾಕಕ್ಕಲ್ಲ ಮಗ, ಸುರಿಯಕ್ಕಲ್ಲ, ಎಂತದ್ದು ಏನ್ ಮಾಡಂಗಲ್ಲ. ನೀವೀಗ ಎಷ್ಟ್ ಮೇಕೆ ಅವೆ ಒಟ್ಟು? 18-20 ಅವೆ. 20 ಅವೆ. ನೀವ್ ತಂದಿದ್ ಮೇಕೆಗಳು ಎಷ್ಟು? ಒಂದೇ ಮೇಕೆ? ಒಂದೇ. ಸಣ್ಣ ಮರಿ. ಅದು ನಾ ದುಡ್ಡು ಕೊಡ್ತಂದಲ್ಲ, ಲಲಿತಾರ ಅಕ್ಕ ಹೊಡ್ಕೊಟ್ಟದ್ದು. ನೋಡಿದ್ರ? ಒಂದ್ ಮೇಕೆಯಿಂದ ಎಷ್ಟಾಗಿದ್ದು? ಗ್ರೇಟ್ ಅಲ್ವಾ? ಯಾವ ಬಂಡವಾಳ ಇಲ್ಲ, ಏನಿಲ್ಲ, ದುಡ್ಡು ಕೊಟ್ಟು ನಾನ್ ತಗೊಬಂದೇ ಇಲ್ಲ. ಹಿಂಗೆ ಒಟ್ಟಲ್ಲಿ ಮನೇಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡೋರ್ಗೆ ಅಲ್ವಾ, ಹಿಂಗ್ ಕುತ್ಕೊಂಡು ಇದ್ರೆ. ಈಗ ಮೇವೆಲ್ಲ ಕಟ್ ಮಾಡಕ್ ಏನ್ ಮಾಡ್ತೀರಾ? ಈಗ ಒಂದು ಸಿಂಧಿಸ ತಗೊಂಡ್ರು ನಾವು ಅವಕ್ಕೆ ಎತ್ತಬೋಗಾಗಿ ಆ ಡಾಕ್ಟರ್ ಕರ್ಕೊಂಡ್ ಬಂದು ಎಲ್ಲ ಹಿಂಸೆ ಮಾಡೋದ್ಗಿಂತಲ್ವೇ ಇವ್ ಬೆಸ್ಟ್ ಕೆಲಸ. ಈಗ ಸತ್ತೋದ್ರು ಅದ ದುಡ್ಡು, ಇದ್ರು ತುಂಬಾ ದುಡ್ಡು. ಅದೇ ಏನಾದ್ರು ಒಂದ್ ಕಷ್ಟ ಬಂತು ಅಂದ್ರೆ ಮಾಡ್ಕೋಬೇಕು, ಏನ್ ತೊಂದ್ರೆ ಇಲ್ಲ. ಯಾವನಾರು ಇವತ್ತು ಬಂದ್ರು ಒಳಗೆ ನಾಳೆ ಶುಕ್ರವಾರ ಕೊಡ್ತೀವಿ ಸಂತಿಗೆ ಹೊಡೆದು ಅಂತ ಹೇಳ್ಬಿಟ್ಟು ಕಳಿಸ್ಬೋದು. ಏನ್ ಇದು ಕಿರು ಮಾಡಿದ್ರೆ ಯಾವ ತೊಂದ್ರೆ ಇಲ್ಲ. ಹೌದು, ಸಾಕ್ಬೋದು. ಏನ್ ಇದ್ರ ಬಗ್ಗೆ ಮಾತಾಡೋಣ. ಕುಡ್ಸಕ್ಕೆ ಅವೆಲ್ಲ ಸ್ವಲ್ಪ ನಾವು ತೊಟ್ಟಿಲ್ ಕುಡಿಸ್ತೀನಿ. ಎಲ್ಲ ಹಿಂಡಿ ನೆನೆ ಹಾಕ್ಬಿಟ್ಟು ತೊಟ್ಟಿಲ್ ಎಲ್ಲ ಸಾಲ್ ಮುಂದೆಗೆ ಎಲ್ಲ ಬೂಚಿ ಮಾಡಿದೀನಿ. ನೆನೆ ಹಾಕ್ಬಿಟ್ಟು ಸಾಲ್ ಮುಂದೆ ಮಾಡಿರ್ತೀವಿ, ತಿಂತ. ಒಟ್ಟೆ ವಾರಕ್ಕೊಂದ್ ದಿವಸ 2 ದಿವಸ ಆಚೆ ಬಿಡ್ತೀರಾ? ಇಲ್ಲ, ಈಗ ಒಂದ್ ಗಳಿ ಹೊಡ್ಕೊಯ್ತೀನಿ. ಇವತ್ತು ಹೊಡ್ಕೋಕಲ್ಲ, ಒಂದೊಂದ್ ದಿವಸ ಯಾವತ್ತು ಕೆಲಸ ಇಲ್ಲ ದಿವಸ ಹೊಡ್ಕೊಯ್ತೀನಿ. ಒಂದ್ ಕಟಾಕ್. ಅದಕ್ಕಾಗಿ 3 ಟನ್ ಮಾಡಿಲ್ವಾ ಅಲ್ಲಿ ಮನ ಮುಂದೆ ಸೈಲೇಜ್ ಹಾಕ್ಬೋದಾ? ಅದಕ್ಕಾಗಿ ಅಲ್ಲ ಹೋಗಿದ್ರೆ ವನವಾಸ ಮೇಯ ಪಡ್ಕೋದ್ರೆ ಯಾವ ಬಿಸ್ತಾರೆ ಸಾಯ. ನಮ್ಮೂರಲ್ಲೆಲ್ಲ ಅದೇ ಮಾಡ್ತಾವ್ರಿ. ಅದೇ ಎಷ್ಟೋ ಜನ ಮಾಡ್ಯವ್ರೆ. ಇದ್ರ ಲಾಸ್ ಆಗೋದು ಏನು ಮಗ? ಇದ್ರ ಲಾಸ್ ಅನ್ನೋದೇ ಇಲ್ಲ. ನಾವೊಂದು ಬೆಳೆ ಮಾಡ್ಬಿಟ್ಲ ಹೋಯ್ತಲ್ಲಪ್ಪ ಆಯ್ತು, ಹಂಗಿಲ್ಲ. ಯಾವ ರಗಳೇನೇ ಇಲ್ಲ ಅಲ್ವಾ? ಈಗ ಒಂದ್ ಬೆಳೆ ಮಾಡಿದ್ರು ಅದು ಕೂಲಿ ಕೊಟ್ಟು ನಾವ್ ಬೆಳೆ ಕೈ ತಗೊಳೋದಕ್ಕೆ ಹಿಂಸೆ ಆಯ್ತದೆ. ಈಗ ಒಂದು ವಾತ್ಮರಿ ತಂದ್ಬಿಟ್ಟು ನಾವ್ ಹಿಂದ್ ಕೂಡ ಸಾಕೊಂಡ್ರು ಅದು ದುಡ್ಡು ಎಷ್ಟು ಕೊಡ್ತದೆ ಅಲ್ವಾ? ಈಗ ಒಂದ್ ಮೇಕೆ ಮರಿದ್ ಎಷ್ಟು ಬರ್ಬೋದು ಒಂದ್ ಅಂದಾಜು? ಈಗ ಇವು ಈಗ 5,000 ಕಮ್ಮಿ ಅಂತ ಹೋಗಲ್ಲ. ಇವು ಇದು ವಾತ್ಗಳು 7,000 ಅವಲವು ಸಣ್ಣವು 7,000 6,000 ಮೇಲೆ ಹೊರತು ಒಳಗ್ ಹೋಗಲ್ಲ. 2,000 ಕಡಿಮೆ. ಇವು ಅವು ಇವತ್ತು 20,000 ಹೋಯ್ತದೆ. ಇದು 20,000 ಹೋಯ್ತವೆ. ತೂಕ ಲೆಕ್ಕ ಕೊಡ್ತೀರಾ ಮಾಡುವಾಗ? 700 ರೂಪಾಯಿ ಒಂದ್ ಕೆಜಿ. 700. ನೀವು ನಾಟಿವಲ್ವಾ? ನಾಟಿ 700 ರೂಪಾಯಿ. ನೋಡಿ, ಒಂದ್ ಕಷ್ಟ. ಈ ಮನೆ ಈಗ ಮನೆ ಒಂದ್ ಫಂಕ್ಷನ್ ಆದ್ರೆ ವಾಲ್ ಹತ್ಲಾಗೆ ಅದು ಮಾಡ್ಕೋಬಹುದು. ಹೌದು, ಹಂಗೆ ನಿಜ. ಈಗ ಇದನ್ನೆಲ್ಲ ಮಾಡಿದೀರಾ ಬಿಸಿಲಲ್ಲಿ? ಬಿಸಿಲಾಗಬಾರ್ದು, ಬಿಡ್ತವೆ. ಅದೇ
ಒಟ್ನಲ್ಲಿ ಚೆನ್ನಾಗಿ ಮಾಡ್ಕೊಂಡಿದೀರಾ. ನಿಮ್ಗೆ ಒಂದ್ ಹುಷಾರಿಲ್ಲ ಅಂದ್ರೂ ಸರಿ ಅಥವಾ ನಿಮಗೆ ಜಮೀನ್ ಕೆಲಸ ಇದ್ರು ಆಚೆ ಹೋಗ್ದಂಗೆ ಇಲ್ಲೇ ಕೂಡ ಹಾಕೊಂಡು ಏನ್ ತೊಂದ್ರೆ ಅಲ್ಲಿ ಮಿಷನ್ ಇದೆ ಅನ್ಸುತ್ತಲ್ವಾ ಮೇಲ್ ಕಟ್ ಮಾಡಕ್ಕೆ, ಅದನ್ನು ತೋರಿಸ್ತೀನಿ. ಇವರು ಮೇಕೆಗೆಲ್ಲ ಮೇವು ಕಟ್ ಮಾಡಕ್ಕೆ ಒಂದ್ ಸಪರೇಟ್ ಮಿಷನ್ ಕೂಡ ಇಟ್ಕೊಂಡಿದ್ದಾರೆ, ಮತ್ತೆ ಸೈಲೇಜ್ ಇದೆ, ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಇವ್ರ ಪ್ರಕಾರ ನೀವ್ ಹೇಳೋ ಪ್ರಕಾರ ಯಾವ ಕಷ್ಟನೂ ಇಲ್ಲ, ಕಷ್ಟನೇ ಇಲ್ಲ. ಇದಕ್ಕೆ ರೈತರಾದರೂ ಜೊತೆಗೂ ಒಂದ್ ಮೇಕೆಗಳು ಹಿಂಗ್ ಸಾಕೊಂಡ್ಬಿಟ್ರೆ ದುಡ್ಡು ಮಾಡಕ್ ಆಗಲ್ಲ ಅಲ್ವಾ. ಒಂದ್ ಪಕ್ಷ ಬೆಳೆಯಲ್ಲಿ ಕಮ್ಮಿ ಹೋಯ್ತು ಅಂದ್ರೆ ಇದ್ರಂತೂ ಹೋಗಲ್ಲ, ಲಾಸ್ ಅನ್ನೋದೇ ಇಲ್ಲ ಅಲ್ವಾ. ನಿಜ. ಸೊ ಹಂಗಾಗಿ ಒಂದ್ ಬೆಸ್ಟ್ ಐಡಿಯಾ. ರೈತರು ಅವ್ರ ಮನೆ ಹತ್ರ ಜಾಗ ಇದ್ರೆ ಖಂಡಿತವಾಗ್ಲೂ ಮೇಕೆಗಳು ಸಾಕೊಂಡು ದುಡ್ಡು ಮಾಡ್ಕೋಬಹುದು. ಈಗ ಒಂದ್ ಫಂಕ್ಷನ್ ಮಾಡಿದ್ರೆ ಯಾವನಾದ್ರು ಬರ್ತಾನ, ಅದೇ ಯಾವನಾದ್ರು ಬಂದ್ ತಗೊಂಡೋಗಿ ಹಾಕ್ತಾನ. 700 ರೂಪಾಯಿ ನಾಟಿ ಆಡು, 700 ರೂಪಾಯಿ ಕೆಜಿ ಅದ್ರಂತೂ ಹಾಕೊಂಡು ಹೋಗ್ತಾರೆ. ನೀವ್ ಎಲ್ಲಿ ಮಾರ್ತೀರಾ? ಹಾಸನ ಒಳನರಸೀಪುರ ನೀವು ಮನೆ ತಕ ಬರ್ತಾರೆ. ಹೌದಾ? ಮನೆ ತಕ ಬರ್ತಾರ ಹೊಸಳ್ಳಿ ಹೊಸಳ್ಳಿ ಹೋದ್ರೆ ಅಲ್ಲಿಗೆ ಹೋಗ್ಬೇಕು. ಇಲ್ಲ ಮನೆ ತಕ ಬರ್ತದ ಸಂತಿಗೆ ಹೊರದ್ ಮಾರಿ ಅಲ್ಲ ಕರ್ಮಗ. ಹೌದಾ? 30,000 ಹಿಡಿದು 25,000 ಕಮ್ಮಿ ಅಂತ ನಾನು ಕೊಟ್ಟಿಲ್ಲ. ಎಷ್ಟ್ ಮೇಕೆ ಮಾರಿರ್ಬೋದು ನೀವು? ಹೆಚ್ಚು ಕಡಿಮೆ ನಾನೊಂದು 5 ಲಕ್ಷ ರೂಪಾಯಿ ಮಾಲ್ ಮಾರಿ. ಹೌದಾ? ಎಷ್ಟ್ ವರ್ಷ ಆಯ್ತು ಹೇಳಿ ನೀವು ಸಾಕಿಡ್ದು? ಏನೊಂದು 5 ವರ್ಷ ಆಗಿತ್ತು. 5 ವರ್ಷ. ಒಂದ್ ವರ್ಷಕ್ಕೆ 1 ಲಕ್ಷ ರೂಪಾಯಿ ಯಾವ್ದೇ ಕಾರಣಕ್ಕೂ ಇಲ್ಲ. ಲಾಸ್ ಅನ್ನೋದು ಒಂದ್ ವರ್ಷಕ್ಕೆ 1 ಲಕ್ಷ ರೂಪಾಯಿ ಇದ್ರಲ್ಲಿ ಬರ್ತದೆ. ಅದು ಹಿಂಗ್ ಸಿಂಪಲ್ ಆಗಿ ಮಾಡ್ಕೊಂಡು ನೀನು ಬೇರೆ ಒಂದ್ 5 ಆಡ್ ಮಾಡಿಕ ಸಾಕಷ್ಟೇ. ಅವ ಮರಿ ಆಗ್ತವೆ. ಅವ ಏನು ಈಗ ಅವನ್ನೇ 1 2 3 ಅಲ್ಲೊಂದ್ 4 1 5 1 6 1 7 8 ಆತವೆ. ಇವತ್ತು ಯಾವನಾರು 1 ಲಕ್ಷ ರೂಪಾಯಿ ಕೊಡ್ತಾನೆ. 8 ಆತಕ್ಕೆ 1 ಲಕ್ಷ ರೂಪಾಯಿ ಯಾವ ನೋಡಿ. ಹಿಂಗೆ ಎಷ್ಟೋ ಸರಿ ಹಿಂಗೆ ಎಮರ್ಜೆನ್ಸಿ ದುಡ್ಡು ಬೇಕು ಅಂದ್ರೆ ಬಡ್ಡಿ ಸಾಲ ಅಂತ ಹೋಗ್ತಿವಿ ಅಲ್ವಾ. ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬಹುದು. ಈಗ ಇವತ್ತು 15,000 ಕಮ್ಮಿ ಅಂತ ಹೋಗಲ್ಲ ಮಗವು. ಅದು 20,000 ಕಮ್ಮಿ ಹೋಗಲ್ಲ. ಇದುವೇ ಒಂದು 17-16 ಹೋಯ್ತದೆ. ಅದು 20,000 ಕಮ್ಮಿ ಹೋಗಲ್ಲ. 20 1 20 40 80,000 ಇಲ್ಲೇ ಆಯ್ತದೆ ಅಲ್ವಾ. ನಿಜ. ಅದೇ ಒಂದ್ ನ್ಯಾಕು ಅಷ್ಟೇ. ಅದು ಇಂಟ್ರೆಸ್ಟ್ ಇರ್ಬೇಕು, ಒಂದ್ ಐಡಿಯಾ ಒಂದ್ ಸರಿ. ಅದಕ್ಕೆ ನೀರು ಒಂದಿಷ್ಟು ತಿಂಡಿ ಪಾಠ ಮಾಡಿ ಅದು ಬಿಟ್ರೆ ಏನಾದ್ರು ಒಂದ್ ಮೂಟೆ ಬೂಸ ಹಾಕಿ ಬಂದು ಕೊಟ್ಟು ಸಾಕಾವೆ ತಿನ್ಕತವೆ ಅಲ್ವಾ. ಅದೇ ಹಿಂಗೊಂದ್ ಸ್ವಲ್ಪ ನೆರಳು ಮಾಡ್ಬಿಟ್ರೆ ಬೇಕಾದ್ರೆ ಬಿಡ್ಲೇ ಬೇಡ. ಅವೇನು ರಾಗಿ ಹುಲ್ಲು ನೆಲ್ಲೂರು ತಿಂದ ಪಾಠ ಮಾಡ್ಕೋಬೇಕು, ರಾಗಿ ಹುಲ್ಲು ತಿಂದ ಪಾಠ ಮಾಡ್ಕೋಬೇಕು. ಹಾಕಿ ಈ ರಾಗಿ ಹುಲ್ಲು ಹಾಕ್ಬಿಟ್ಟು ಸಾಕು ಗೌಕಾಗ ಕಡಿತವೆ. ಮಾತ್ರ ಒಂದು ನಾಯಿ ಪಾಯಿ ಬರ್ದಂಗೆ ನೋಡ್ಕೋಬೇಕು. ಅದೊಂದು ಇಲ್ಲಿ 2 ನಾವು ಇದ್ದೇ ಇರ್ತೀವಲ್ಲ, ಇದಾಯ್ತಿವಿ. ನಾಯಿನ ಅದು ಕಾಟ ಜಾಸ್ತಿ ಅಲ್ವಾ. ಹೊಲ್ತ ಮನದ ಭಾರಿ ಕಾಟ, ಕಾಯ್ಬೇಕು. ಚಿಟ್ಟೆ ಕಾಟ ಸರಿಯಾ. ಈಗ ಅಲ್ಲಿ ಮಾಡಕ್ಕೆ ಅಂತ ಮಾಡಿಬಿಟ್ಟಿದೀನಿ ಮಗ. ಜಾಲ್ರಿ ಹಾಕ್ಸಿ ಕ್ಲೀನ್ ಮಾಡಿಬಿಡೋದು ಅಂತ ಮನೆ ಮುಂದೆ ಎಲ್ಲ ಅಲ್ಲಿ ಒಟ್ಟಿಗೆ ಇರುವ, ಅಲ್ಲಿ ಒದ್ದಲೇ ಇರ್ಬ. ಬಂದ್ರೆ ಇವ್ರು ನಾನು ಕೊಡ್ತೀನಿ ಅಂತಾರೆ. ಹೌದು. ಕಟ್ಟಿಗೆಳ್ಳಿ ಪೆಸಲಾಗೈತೆ ಜಾಗ ಅಲ್ವಾ. ಬೇಕಾದ್ರೆ ಇನ್ನೂ 4 ಜಾಸ್ತಿ ಆದ್ರೂ ಆರಾಮಾಗಿ ಮಾಡ್ಕೋಬಹುದು. ಕಟ್ ಮಾಡ್ದ ಮಾಡ್ಬಿಡ್ತೀನಿ. ಯಾಕೆ ಒಳಗಡೆ ಕೋಳಿ ಬಿಟ್ಕೊತೀನಿ ಅಲ್ವಾ. ಅದ್ರ ಜೊತೆ ಕೋಳಿ ಸಾಕಾಣಿಕೆ ಇನ್ನೂ ಸುಲಭ ಅಲ್ವಾ. ನಮಗ್ ಮನೆ ಬಗ್ಗೆ ತಿನ್ನಕ್ಕೆ ಮಾರೋದೇನ್ ಬೇಕಾಗಲ್ಲ. ಹೌದು. ಕೆಜಿ 300 ರೂಪಾಯಿ 400 ರೂಪಾಯಿ ನಮಗ್ ತಿನ್ನಕಾರ ಸಾಕು. ಹೌದು. ಈಗ ಹೋಗಿ ತರ್ಬೇಕು ಅಲ್ವಾ. ಮನದಲ್ಲಿದ್ರೆ ನಾಟಿಗಳು ಕುಯ್ತೀನಿ ಅಂದ. ಹೌದು. ನಿಜ. ಹೌದು. ಮೊಟ್ಟೆ ಸಿಗ್ತವೆ. ಕೋಳಿ ಒಂದೊಂದ್ ಮೊಟ್ಟೆ, ನಾಟಿ ಕೋಳಿ ಮೊಟ್ಟೆ 10 ರೂಪಾಯಿ 15 ರೂಪಾಯಿ. ಹೌದು. ಮಾಡ್ಕೋಬೇಕು ಎಲ್ಲ. ನೋಡೋಣ ನಮ್ ಕುಮ್ರಿ ಮಾಡ್ತೀನಿ ಅಂದ ನೋಡೋಣ. ಅದ್ ಏನ್ ಮಾಡ್ತಾನೆ ಮಾಡೋಣ ತಡಿಯೋಣ ಅಂದವನ್. ಅದ್ ಹೆಂಗ್ ಮಾರಪ್ಪ ನೋಡೋಣ. ಇನ್ನೇನು ಅಮ್ದು ನೀವು ಅವನಿಗೆ ನೀವು ಎಷ್ಟೇ ಸರ್ವಿಸ್ ಎಷ್ಟೈತೆ ಗೊತ್ತಿಲ್ಲ. ಅವನಿಗೂ ಇನ್ನೂ ಇರುತ್ತೆ. 20-25 ವರ್ಷದವರೆಗೂ ಇದೆ. ಇರ್ಲಿ, ಅಲ್ಲಿವರೆಗೂ ನಿಮ್ ಕೈಲಿ ಎಷ್ಟಾಗತ್ತೆ ಅಷ್ಟ್ ಮಾಡ್ಕೆ ಹೋಗಿ. ತಗ್ರು ಮಾಡಕ್ಕೆ ನೋಡೋಣ. ತಗ್ರು ಮಾಡ್ತಾರಂತ ಅವ್ರು ಹಿಂಗೆ ಶೆಡ್ ಮಾಡ್ತಾರಂತ. ಹೊಲ್ತವ ಓ ಅಲ್ಲೇ ಮನೆ ಕಟ್ಕೊಂಡು ಅಲ್ಲೇ ಒಂದು ಮಾಡ್ಕೊಬಿಟ್ಟು ಕೂಡ್ಕೊಳಕ್ಕೆ ಮಾಡ್ತೀನಿ ಅಂದವನಪ್ಪ. ನೋಡೋಣ ಏನ್ ಮಾಡ್ತಾನ ಕಣೆ. ನೋಡಿ ಇನ್ಸ್ಪಿರೇಷನ್ ನೀವೇ. ನಿಮ್ಮನ್ನ ನೋಡಿ ಇನ್ನೊಂದೆರಡು ಜನ ಕಲಿತಾವ್ರೆ. ಈಗ ಅಲ್ಲಿ ಈಗ ಏನ್ ಕಡಿಯಕ್ ಹೋಗ್ಬೇಕು ಅವನಿಗ ಅಲ್ವಾ. ಇರ್ತಾನೆ ಹೋಯ್ತಾನೆ ಬರ್ತಾನೆ ಹೋಯ್ತಾನೆ. ಅದೇ ಅದಕ್ಕೆ ಉಂಕಣ ಅಲ್ಲೇ ಮಾಡಂಗ ತಡಿಯೋಣ ಅಂದವನ. ನೋಡೋಣ. ಅದೇ ಮಾಡ್ಲಿ. ಇದು ಮಿಷಿನ್ ಕಟ್ ಮಾಡೋದ್ ಮೇಕೆದು ಇದೊಂದು ತೋರಿಸಿ ನೋಡಿ. ಇವ್ರು ಈ ತರ ಶೆಡ್ ಎಲ್ಲ ಇದು ಬಿಸಿಲಲ್ಲಿ ಬೀಳ್ದಂಗೆ. ಈಗ ಮೇಕೆ ಮತ್ತೆ ಇಲ್ಲಿ ಹೆಣ್ಣಾಡು ಒಂದು 8 ವಾತಾವಳ ಒಂದು 8 9
ಇದಕ್ಕೆ ಮೇವ್ ಕಟ್ ಮಾಡಕ್ ಮಿಷನ್ ಇದೆ, ಅದನ್ನ ತೋರ್ಸೋಣ. ಇದು ಮೇವ್ ಕಟ್ ಮಾಡಕ್ಕೆ ಮಾಡೋ ಮಿಷನ್ ನೋಡ್ಬೋದು. ಈ ರೀತಿ ಇದು ಇದು ಮೇವ್ ಕಟ್ ಮಾಡೋ ಮಿಷನ್. ಎಷ್ಟಿದು? ಇದು 18,000 ಇದು. 18,000 ತಂದ್ ಸುಮಾರು ವರ್ಷ, ಎಷ್ಟು ವರ್ಷ ಆಯ್ತು? ಒಂದು 8 ವರ್ಷ ಆಗಿತ್ತು. 2 ವರ್ಷ ಆಯ್ತಾ? ಒಂದ್ಸರಿನೂ ರಿಪೇರಿ ಬಂದಿಲ್ಲ? ಇಲ್ಲ ಒಂದ್ಸಲ ರಿಪೇರಿ. ಮೇವ್ ಹಿಂಗೆ ಸಣ್ಣ ಸಣ್ಣ ಕಟ್ ಆಗುತ್ತಲ್ವಾ? ಸಣ್ಣಗೆ ಹಂಗೆ ಈ ರೀತಿ ಪುಡಿ ಪುಡಿಯಾಗಿ ಕಟ್ ಮಾಡ್ಬಿಟ್ಟು ಎಲ್ಲ ಹಾಕ್ತಾರೆ. ತೋರ್ಸಿ ಇದು ಮೇವ್ ಕಟ್ ಮಾಡೋ ಮಿಷನ್. ಇವೆಲ್ಲ ಪುಡಿ ತುಂಬಾ ಸುಲಭ ಅಲ್ವಾ ಇದು? ಏನ್ ಬೇಕಾದ್ರೂ ಮಾಡ್ಬೋದು ಅದ್ರ ಬಗ್ಗೆ. ಒಳ್ಳೆ ಐಡಿಯಾ ಮಾಡಿದೀರಾ ಮಾತ್ರ. ಇದಕ್ಕೆಲ್ಲ ಮಾತ್ರ ಜಾಗ ಹಿಂಬಾಸ ಇರ್ಬೇಕು, ಒಳ್ಳೆ ಕ್ಲೀನಾಗಿ ಹಿಂಬಾಸ ಇರ್ಬೇಕು. ಇಟ್ಟಕ್ ಆಗ್ಬಾರ್ದು. ಪಡ್ಡಾಡಿ ಎಲ್ಲ ಇದ್ ಮಾಡಕ್ಕೆ ಮಾಡ್ಕೋಬೇಕು. ಇನ್ನ ಸೈಲೇಜ್ ಮಾಡ್ಬಿಟ್ಟು ಒಂದು ಇತ್ತಂತೀವಲ್ಲ ಶೀಲ ಕಟ್ಬಿಟ್ಟು ಹಾಕಿದ್ರೆ ಒಂದ್ 20 ದಿವಸ ಇದ್ರೆ ಸಾಕು, ಕೆಡದೇ ಇಲ್ಲ. ಒಂದ್ ಚೂರು ಬಿಡಲ್ಲ, ಹಂಗ್ ತಿನ್ಕ ಒಂದ್ ಗೆಡ್ಡೆನೂ ಬಿಡಕಲ್ಲ, ಯಾವ್ದನೇ ಆ ತರ ತಿಂದಾಕ್ತಾರೆ. ಈ ಕಡೆ ಮೇವು ಉಪ್ಪು ಎಲ್ಲ ಕರ್ಗಾಕ್ಬಿಟ್ಟು ತೆಕ್ಕಿಸೋದು, ತುಳಿದ್ಬಿಟ್ಟು ಸಾಕು. 20 ದಿವಸ ಇದ್ರೆ ಸಾಕು, ಒಳ್ಳೆ ಚೆನ್ನಾಗ್ ತಿಂತೇವೆ. ನೋಡಿದ್ರ? ಈ ಕಡೆ ಜೋಳದ ಕಡ್ಡಿನೂ ಹುಲ್ಲು ವೇಸ್ಟ್ ಆಗಲ್ಲ, ಒಂದ್ ಗೆಡ್ಡೆ ವೇಸ್ಟ್ ಆಗಲ್ಲ. ಎಲ್ಲಾನು ಮಗ ಈಗ ರೈತರು ಎಲ್ಲಾನು ಕಂಡಿಡ್ಬಿಟ್ಟವ್ರೆ ಅಲ್ವಾ? ಎಲ್ಲ ಪ್ರತಿಯೊಂದು ಮಾಡಿದ್ದಾರೆ. ಅಲ್ಲೆಲ್ಲ ಹೋಗ್ಬಿಟ್ಟು ದುಡಿಯೋದ, ಇನ್ನೊಬ್ಬಂತ ದುಡಿಯೋದು ಎಲ್ಲ ಸ್ವಂತಿಗೆ ಮಾಡ್ಕೊಂಡವ್ರೆ ಅಲ್ವಾ? ನಿಜ. ಆದ್ರೆ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಒಂದ್ ಸ್ವಲ್ಪ ಬಂಡವಾಳ ಹಾಕ್ಬೇಕು. ಸಿಂಧಿ ಹಸುಗಳು ಮಾಡ್ಕೇತೀವಲ್ಲ, ಸಿಂಧಿ ಹಸುಗಳಿಗಿಂತ ಇದು ಒಳ್ಳೇದು ಮಾತ್ರ. ನಿಮ್ ಪ್ರಕಾರ, ನಿಮ್ಮ ಅನುಭವದಲ್ಲಿ ಇದು ಒಳ್ಳೇದು. ಯಾಕಂದ್ರೆ ಅದು ಬೇಕಾದ್ರೆ ಹೋದ್ರುವೆ ಅರ್ಧ ದುಡ್ಡು, ಇದ್ರ ಪೂರ ದುಡ್ಡು. ಅದು ಹಸಿನ ಹಂಗಲ್ವಲ್ಲ, ಮೇಂಟೆನೆನ್ಸ್ ಜಾಸ್ತಿ, ಕಡಿಮೆ ಮೇಂಟೆನೆನ್ಸ್ ಜಾಸ್ತಿ ಇದಾಯ್ತದೆ, ಕೆತ್ತ ಬೀಳಾಯ್ತದೆ, ಇದಾಯ್ತದೆ. ಅವೆಲ್ಲ ಡಾಕ್ಟರ್ ಕರ್ಸ್ಬೇಕು, ಮಾಡ್ಬೇಕು. ಇನ್ನ ಡಾಕ್ಟರ್ ಬರಕ್ ಆಗೋಯ್ತಿ, ಇದ್ ನೆಕೊಂಡ್ ಹೋಗಿರ್ತದ, ಅದ್ ಬರೋ ಇದಾದ್ರೆ ತಗಳ ಕೊಡ್ಲಾ ತೆಗಿ ಅಂತಾರೆ. ಹಂಗೆ ಹೌದು. ಸುಲಭವಾದ ಆದಾಯ ತೆಗಿಯುವಂತ ಇದು. ಹೌದು, ಈ ರೀತಿಯಾಗಿ ವರ್ಕ್ ಆಗುತ್ತೆ ಮಿಷನ್. ಜೋಳ ಇಲ್ಲ ಅಲ್ವಾ ಇವಾಗ? ಜೋಳದ ಕಡ್ಡಿ ಇಲ್ಲ. ಜೋಳದ ಕಡ್ಡಿ ಇದ್ರೆ ಕೊಡ್ಬೋದು, ಈಗ ತಂದಿಲ್ಲ. ಮೇಂಟೈನ್ ಮಾಡ್ತಾ ಇರೋದು ಮಿಷನ್, ಅವಕ್ಕೆಲ್ಲ ಮೇವು ಮತ್ತೆ ನೀವು ಸಾಕ್ತಿರೋ ಪದ್ಧತಿ ಎಲ್ಲ ತುಂಬಾ ಸುಲಭವಾಗಿದೆ. ಕೊನೆಯದಾಗಿ ವೀಕ್ಷಕರಿಗೆ ಏನ್ ಹೇಳ್ತೀವಿ, ಈ ರೈತರಿಗೆ ಸ್ಪೆಷಲ್ ಆಗಿ ರೈತರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಈಗ ಬೆಳೆ ಲಾಸ್ ಆಯ್ತು ಅಂತಾರೆ, ಒಂದೊಂದ್ಸರಿ ಹಸುಗಳು ಸಾಕಿ ಲಾಸ್ ಆಯ್ತು ಅಂತಾರೆ, ಯಾವ್ದ್ರಲ್ಲೂ ಲಾಭ ಇಲ್ಲ ರೈತರಿಗೆ ಅಂತಾನೆ ಹೇಳ್ತಿರ್ತಾರೆ. ಅಂತ ಒಂದು ರೈತರಿಗೆ ಸ್ಫೂರ್ತಿದಾಯಕವಾಗಿ ನೀವ್ ಇದ್ರ ಬಗ್ಗೆ, ಈ ಒಂದು ಮೇಕೆ ಸಾಕಾಣಿಕೆ ಬಗ್ಗೆ ನೀವ್ ಒಂದೆರಡು ಮಾತು ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ? ನಾವೇನು ಹೇಳ್ಬೇಕು ಅಂದ್ರೆ, ಇದ್ರ ಬಗ್ಗೆ ಇದು ಬೆಳೆ ಹಾಕ್ಬಿಟ್ಟು ನಾವು ಹೋಯ್ತಳಪ್ಪ ಅಂತ ಕೈ ಹೊತ್ಕೊಂಡ್ ಕೂತ್ಕೊಳ್ಳೋದಾಗ ಇದ್ರಂತೂ ನಮ್ಗೆ ಒಂದ್ ಸತಿ ನಮ್ಗೇನ್ ಲಾಸ್ ಆಗಿಲ್ಲ. ಒಂದು ಏನು ಇದಕ್ಕೆ ಲೋಪನೇ ಬಂದಿಲ್ಲ. ಈಗ ಒಂದ್ಸತಿ ಬೆಳೆ ಹಾಕ್ಬಿಟ್ಟು 1-2 ಲಕ್ಷ ಖರ್ಚು ಮಾಡ್ತೀವಿ, ಅದು ರೋಗ ಬಂದ್ ಜೋಳ ಹೋಯ್ತವೆ, ಔಷಧಿ ಹೊಡಿಬೇಕು, ಇದು ಮಾಡ್ಬೇಕು. ಅದಂತ ಈ ಪರಿಹಾರ ಕೊಡ್ತಾರೆ, ಏನ್ ಪರಿಹಾರ ಕೊಡ್ತಾರೆ? ಕೊಡಲ್ಲ. ಅದಕ್ಕೆ ವರ್ಷಾನ್ಗಟ್ಲೆ ಕಾಯ್ಬೇಕು. ಇದೊಂದು ಇದು ಮಾಡ್ಕೊಂಡ್ರೆ ನನಗಿದು ಅನುಕೂಲ, ಪರವಾಗಿಲ್ಲ. ಇದು ಮಾಡಿ ನನಗೆ ಪರವಾಗಿಲ್ಲ. ನೀವು 3 ವರ್ಷದಿಂದ ಇದೇ ನಮ್ಗೆ ಮಾಡ್ತಾ ಇದ್ದೀರಾ. ನೀವು ಲಕ್ಷಾಂತರ ರೂಪಾಯಿ ಲಾಭನು ನೋಡಿದ್ರಿ. ಒಂದು ಕಾಯಿಲೆ ಆಗ್ಲಿ ಎಂತದ್ದು ಬಂದಿಲ್ಲ. ಒಂದ್ ಮೆಡಿಸಿನ್ ನಾವು ತಂದ್ ಹಾಕ್ತಿವಿ, ಅದು ಉಚ್ಕೊಂಡ್ರೆ ಪಚ್ಕೊಂಡ್ರೆ ಬೇದಿ ಆದ್ರೆ ಅವಕ್ಕೆಲ್ಲ ಮೆಡಿಸಿನ್ ತಂದ್ ಮಡಿತೀವಿ. ಎಲ್ಲ ಇಂಜೆಕ್ಷನ್ ನಾವು ಮಾಡ್ಕೊತೀವಿ, ಸುಳ್ಳೆಗಳನ್ನ ಸೂಪ್ ತಂದ್ ಮಡಿಕತೀವಿ. ಎಲ್ಲಿ ಪರ ಬಂದ್ರೆ ತಂದ್ ಮಡಿಕೊತೀವಿ. ಹೌದಾ? ಇಂಜೆಕ್ಷನ್ ಟ್ಯೂಬ್ಗಳೆಲ್ಲ ಇಲ್ಲೇ ಇಲ್ಲಿ ಡಾಕ್ಟರ್ ಹತ್ರ ಯಾವ ಇಂಜೆಕ್ಷನ್ ಬರ್ಸ್ಕೊಂಡ್ ಬಂದಿದ್ದೀರಾ? ಅವರೇ ಹೇಳಿದಾರ ನೀವೇ ಕೊಡ್ಬೋದು ಅಂತ? ಓಕೆ ಓಕೆ. ನೋಡಿ, ಪ್ರತಿಯೊಂದನ್ನು ಕೂಡ ಇವರೇ ನೋಡ್ಕೊಂಡು ಇವರೇ ಮೇಂಟೈನ್ ಮಾಡ್ಕೊಂಡು ಲಕ್ಷಾಂತರ ರೂಪಾಯಿ ಆದಾಯನ ತೆಗಿತಾ ಇದಾರೆ ಮೇಕೆ ಸಾಕಾಣಿಕೆಯಿಂದ. ಜಮೀನನ್ನ ಮಾಡೋದ್ರ ಜೊತೆಗೆ ರೈತರು ಈ ತರ ಒಂದು ಮೇಕೆ ಸಾಕಾಣಿಕೆ ಮಾಡ್ಕೊಂಡ್ರೆ ಅವ್ರ ಖರ್ಚುಗಳು ಹೊಡೆಯುತ್ತೆ, ಎಷ್ಟೋ ಖರ್ಚುಗಳು ಹೊಡೆಯುತ್ತೆ. ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ, ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.